ನಾವು ಯಾವ ದೇವರಿಗೂ ಎಷ್ಟೇ ಪೂಜೆ ಮಾಡಿದರೂ ಅದರ ಫಲ ನಮಗೆ ಸಂಪೂರ್ಣವಾಗಿ ಸಿಗಬೇಕು ಎಂದರೆ ಮೊದಲು ನಾವು ನಮ್ಮ ಮನೆ ದೇವರು ಅಂದರೆ ದೇವರ ಮನೆಯಲ್ಲಿ ಪ್ರತಿನಿತ್ಯ ಪೂಜಿಸುತ್ತಿರುವ ದೇವರಿಗೆ ಸರಿಯಾದ ವಿಧಿವಿಧಾನಗಳಿಂದ ಪೂಜೆ ಮಾಡಬೇಕು. ಮನೆ ದೇವರ ಪೂಜೆ ಇದ್ದರೆ ಮಾತ್ರ ಮಿಕ್ಕ ಎಲ್ಲ ದೇವರ ಪೂಜೆ ಸಿಗುತ್ತದೆ. ಹಾಗಾಗಿ ಮನೆಯಲ್ಲಿ ಪೂಜೆ ಪುನಸ್ಕಾರ ಮಾಡೋದು ತುಂಬಾ ಮುಖ್ಯ. ದೇವರ ಮನೆಯ ದೀಪಗಳು, ದೇವರ ಪೂಜಾ ಸಾಮಗ್ರಿ ಶುದ್ಧವಾಗಿರಬೇಕು, ಅಷ್ಟು ಶುಭ ಫಲ ಇರುತ್ತದೆ. ದೇವರ ಮನೆಯಲ್ಲಿ ಊನ, ಒಡೆದಿರುವ, ಭಿನ್ನಗೊಂಡ ವಿಗ್ರಹಗಳು, ಫೋಟೋಗಳು, ಯಂತ್ರಗಳನ್ನು ಇಡಬಾರದು. ದೇವರ ಮನೆಯ ಕಸ ಗುಡಿಸುವಾಗ ಬಟ್ಟೆಯಿಂದ ಗುಡಿಸುವುದು ಸೂಕ್ತ, ಇಲ್ಲಾಂದರೆ ಹೊಸ ಕಸಬರಿಗೆಯನ್ನು ಬಳಸುವುದು ಸೂಕ್ತ. ದೇವರ ಮನೆಯನ್ನು ಅರಿಶಿಣ ಹಾಕಿದ ನೀರಿನಿಂದ ಶುದ್ಧ ಮಾಡಿ ಆ ಮನೆಯಲ್ಲಿ ದೈವಕಳೆ ವೃದ್ಧಿಸುತ್ತದೆ, ಹಣದ ಸಮಸ್ಯೆ ನಿವಾರಣೆಯಾಗುತ್ತದೆ. ನೆಲ ಒಣಗುವವರೆಗೆ ದೇವರ ಮನೆಯಲ್ಲಿ ತುಂಬ ವಿಗ್ರಹಗಳನ್ನು ಇಡುವುದು ಬೇಡ. ವಿಗ್ರಹಗಳು ಜಾಸ್ತಿ ಆದರೆ ನೈವೇದ್ಯ ಪ್ರಮಾಣವು ಜಾಸ್ತಿ ಮಾಡಬೇಕಾಗುತ್ತದೆ ಎಂಬುದನ್ನು ಮರೆಯಬೇಡಿ. ತುಂಬ ಎತ್ತರವಾದ ವಿಗ್ರಹ ಬೇಡ. ಅಕಸ್ಮಾತ್ತಾಗಿ ದೇವರ ಕೋಣೆಯಲ್ಲಿ ಎತ್ತರವಾದ ವಿಗ್ರಹ ಇದ್ದರೆ ಪ್ರತಿ 1 ಸೇರು ಅಕ್ಕಿ ಅನ್ನವಾದರೂ ನೈವೇದ್ಯ ಮಾಡಬೇಕು. ದೇವರ ವಿಗ್ರಹವನ್ನು ಮಂಗಳವಾರ, ಶನಿವಾರ, ಶುಕ್ರವಾರದಂದು ಶುದ್ಧಿ ಮಾಡುವುದು ಬೇಡ. ಅನಿವಾರ್ಯ ಪರಿಸ್ಥಿತಿ ಅಂದರೆ ಗ್ರಹಣದ ಟೈಮಲ್ಲಿ ಮತ್ತೆ ಸೂತಕದ ಸಮಯದಲ್ಲಿ ಇಂಥ ಸಮಯದಲ್ಲಿ ಮಾಡುವುದು ಸರಿ ಇರುತ್ತದೆ. ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ಮರುದಿನ ದೇವರ ವಿಗ್ರಹಗಳನ್ನು ಅರಿಶಿಣ ನೀರಿನಿಂದ ಶುದ್ಧ ಮಾಡಬೇಕು. ದೇವರ ಪೂಜೆಗೆ ಆಂಜನೇಯ ಸ್ವಾಮಿ ಇರುವ ಗಂಟೆಯನ್ನು ಉಪಯೋಗಿಸಿ. ಆಂಜನೇಯ ದೇವರ ಪಾದವನ್ನು ಹಿಡಿದು ಗಂಟೆ ಬಾರಿಸಬೇಕು. ದೇವರುಗಳು ಆಹಾರ ಕೇಳುತ್ತಿರುತ್ತಾರೆ. ದೇವರ ಮನೆಯಲ್ಲಿ ಮಧುಪರ್ಕ ಇರಿಸಿ. ಪ್ರಸಾದದ ರೂಪದಲ್ಲಿ ರಾತ್ರಿ ಮಲಗುವ ಮುಂಚೆ ಅದನ್ನು ಮನೆಯವರೆಲ್ಲ ಭಕ್ತಿಯಿಂದ ಸೇವಿಸಬಹುದು. ದೇವರ ಪೂಜೆ ಮಾಡುವಾಗ ಆಕಳಿಕೆ, ಕೋಪ, ಮಾತು, ಹರಟೆ ಇವೆಲ್ಲಗಳಿಂದ ದೂರ ಇರಿ. ಶ್ರದ್ಧಾ ಭಕ್ತಿಯಿಂದ ಮಾಡುವ ಪೂಜೆಗೆ ಮಾತ್ರ ಸಂಪೂರ್ಣ ಫಲ. ಸಂಧ್ಯಾ ವಂದನೆ ಮತ್ತು ಸ್ತ್ರೀಯರು ತುಳಸಿ ಪೂಜೆ ಇಲ್ಲದಿದ್ದರೆ ಯಾವ ಪೂಜೆ ಫಲವೂ ಈಡೇರುವುದಿಲ್ಲ. ದೇವರ ಪೂಜೆಯ ಸಮಯದಲ್ಲಿ ಪುರುಷರು ಹೆಗಲ ಮೇಲೆ ಶಲ್ಯವನ್ನು ಧರಿಸಬೇಕು, ಇಲ್ಲದಿದ್ದರೆ ರಾಕ್ಷಸರ ಪಾಲಾಗುವುದು ಎಂದು ಹೇಳುತ್ತಾರೆ. ಬರೀ ಮೈಯಿಂದ ಕುಳಿತು ಪೂಜೆ ಮಾಡುವುದು, ಊಟ ಮಾಡುವುದು ಒಳಿತಲ್ಲ ಎಂದು ಹೇಳುತ್ತಾರೆ. ಹಣೆಯಲ್ಲಿ ಕುಂಕುಮ, ಗಂಧ ಅಥವಾ ಭಸ್ಮ ಇತ್ಯಾದಿ ಯಾವುದಾದರೂ ಧರಿಸದೆ ಪೂಜೆ ಮಾಡಬಾರದು. ದೇವರ ಪೂಜೆಗೆ, ನೈವೇದ್ಯಕ್ಕೆ, ಅಭಿಷೇಕಕ್ಕೆ ಇವೆಲ್ಲದಕ್ಕೆ ಹಸಿ ಹಾಲು ಬಳಸಬೇಕು. ದೇವರ ನೈವೇದ್ಯ ಮಾಡುವಾಗ ವಿಳ್ಯದೆಲೆ, ಅಡಿಕೆ, ತಾಂಬೂಲ ಇಲ್ಲದೆ ನೈವೇದ್ಯ ಫಲ ಕೊಡುವುದಿಲ್ಲ. ಇದರ ಜೊತೆಯಲ್ಲಿ ನೈವೇದ್ಯ ಮಾಡುವಾಗ ತುಳಸಿ ಪತ್ರೆ ಬಳಸಬೇಕು. ದೇವರ ಪೂಜೆಗಳನ್ನು ಸಂಕಲ್ಪ ಇಲ್ಲದೆ ಮಾಡಬೇಡಿ. ಸಂಕಲ್ಪ ಇದ್ದರೆ ನಿಮ್ಮ ಪ್ರಾರ್ಥನೆಗೆ ಬೇಗ ಈಡೇರುತ್ತದೆ. ದೇವರ ಮನೆಯಲ್ಲಿ ಜೋಡಿ ಚಿಕ್ಕ ದೀಪಗಳು ಜೋಡಿಸಿ. ಇಡೀ ದೊಡ್ಡ ದೀಪಗಳಾಗಿದ್ದರೆ ಎಡಗಡೆ ಬಲಗಡೆ ಇಡಬಹುದು. ಗಣಪತಿ ಪೂಜೆ, ಮನೆ ದೇವರ ಪೂಜೆ, ದೇವಿ ಪೂಜೆಯಿಂದ ಮಾತ್ರ ಪೂರ್ಣ ಪೂಜಾ ಫಲ ದೊರಕುವುದು. ದೇವಿ ಎಲ್ಲ ದೇವರುಗಳ ತಾಯಿಯಾದ್ದರಿಂದ ನಮಗೆ ರಕ್ಷಣೆ. ಮನೆಯ ದೇವರ ಪೂಜೆ ಇಲ್ಲ ನಮ್ಮ ಮನೆಯ ದೇವರು ರಕ್ಷಿಸುವುದಿಲ್ಲ. ಎಂಥ ಕಷ್ಟ ಬಂದರೂ ನಮ್ಮ ಮನೆ ನಮ್ಮ ರಕ್ಷಿಸುವುದು ನಮ್ಮ ಮನೆ ದೇವರು. ಮನೆಯ ವಸ್ತುಗಳು ಪೊರಕೆಯಿಂದ ಗುಡಿಸಬೇಡಿ. ಹೊಸ್ತಿಲಲ್ಲಿ ಬಟ್ಟೆಯಿಂದ ಒರೆಸಿ. ಶ್ರೀಚಕ್ರ, ಬಲಮೂರಿ ಶಂಖ, ಬಲಮೂರಿ ಗಣೇಶ, ಸಾಲಿಗ್ರಾಮ, 2 ಪಾದಕ ಕಾಣಿಸುವ ಮಹಾಲಕ್ಷ್ಮಿ ಇತ್ಯಾದಿ ದೇವರುಗಳೆಲ್ಲ ಅಷ್ಟೈಶ್ವರ್ಯಗಳನ್ನು ಪ್ರದಾನಿಸುವ ದೇವರುಗಳು. ಈ ವಿಶೇಷವಾಗಿರುತ್ತದೆ. ಹಾಗೆ ಎಲ್ಲ ದೇವರುಗಳು ತಪ್ಪದೆ ಪ್ರತಿನಿತ್ಯ ನೈವೇದ್ಯ ಸಲ್ಲಿಸಬೇಕು. ಮಂಗಳಾರತಿಯನ್ನು 2 ಕೈಗಳಿಂದ ಸ್ವೀಕಾರ ಮಾಡಬಾರದು. ಆರತಿಯನ್ನು ಬಲಗೈಯಿಂದ ಮಾತ್ರ ಸ್ವೀಕಾರ ಮಾಡಬೇಕು. ಈ ವಿಷಯವನ್ನು ವರಾಹ ದೇವರು ತನ್ನ ಪತ್ನಿಗೆ ತಿಳಿಸುತ್ತಾರೆ. ಆರತಿಯನ್ನು ಮೊದಲು ತಲೆಗೆ ತೆಗೆದುಕೊಂಡು ಆಮೇಲೆ ಹೃದಯ, ಆಮೇಲೆ ನಾಭಿ ಎಡಭಾಗದಿಂದ ಕೆಳಗೆ ತೆಗೆದುಕೊಳ್ಳಬೇಕು. ಧನ್ಯವಾದ.